ಘೋಷದಲ್ಲೂ ಕೂಡ ಈಗಾಗಲೇ ಬ್ರೇಕ್ಫಾಸ್ಟ್ ಸಭೆಯ ಕುರಿತಂತೆ ಬಹಳಷ್ಟು ಕುತೂಹಲ ಇತ್ತು. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ವಿಚಾರವಾಗಿ ಯಾವ ರೀತಿಯಾದಂತಹ ಅಂತಿಮ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಹೇಳಿ, ಆದರೆ ಅವೆಲ್ಲವೂ ಕೂಡ ನಡೆದು ರಾಜೀನಾಮೆಯ ಕುರಿತಂತೆ ಘೋಷಣೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ರಾಜೀನಾಮೆ ಸಲ್ಲಿಕೆಯನ್ನು ಮಾಡೋದಕ್ಕೆ ಲೋಕಭವನಕ್ಕೂ ಕೂಡ ಹೋಗ್ತಾರೆ. ಹಾಗಾಗಿ ಈಗ ಸದ್ಯಕ್ಕೆ ಆ ಸಭೆಯನ್ನ ಮುಗಿಸಿ ಶಾಸಕರು ಹಾಗೆ ಸಚಿವರೆಲ್ಲರೂ ಕೂಡ ಹೊರ ಹೋಗ್ತಾ ಇದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಸಭೆ ಮುಗಿತಾ ಇದ್ದಂತೆ ಆ ಸಭೆಯಿಂದ ಹೊರಹೋಗುವ ಸಂದರ್ಭದಲ್ಲಿ ಕೆಲ ಸಚಿವರು ಕಣ್ಣೀರು ಹಾಕಿದ್ದಾರೆ, ಭಾವುಕರಾಗುತ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸುವಂತ ತೀರ್ಮಾನವನ್ನ ಕೈಗೊಂಡ ನಂತರದಲ್ಲಿ ಇವತ್ತು ಬೆಳಗ್ಗೆ ಎಲ್ಲಾ ಸಂಪುಟ ಸಹೋದ್ಯೋಗಿಗಳನ್ನ ಕರೆದು ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊನೆಯದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಂಡಿದ್ರು. ಈ ಸಮಯದಲ್ಲಿ ಅವರು ರಾಜೀನಾಮೆಯನ್ನ ನೀಡೋದಾಗಿ ಘೋಷಣೆಯನ್ನ ಮಾಡ್ತಾರೆ. ಹಾಗಾಗಿ ಅಧಿಕಾರ ಹಸ್ತಾಂತರ ವಿವಾದಕ್ಕೆ ಎಲ್ಲೋ ಒಂದು ರೀತಿ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಆದ್ರೆ ಕೆಲವೊಂದಿಷ್ಟು ಸಚಿವರು ಮಾತ್ರ ಆ ಒಂದು ನಿರ್ಧಾರದಿಂದ ಭಾವುಕರಾಗುತ್ತಾರೆ. ರಾಜೀನಾಮೆ ನೀಡ್ತಾ ಇರುವ ವಿಷಯವನ್ನ ನೆನೆದು ಸಂತೋಷ್ ಲಾಡ್ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಭಾವುಕರಾಗಿರುವಂತಹ ವಿಷಯ. ಈ ವೇಳೆ ಮಾಧ್ಯಮಗಳಿಗೆ ಕೈ ಮುಗಿದು ತಾನೇನು ಕೂಡ ಪ್ರತಿಕ್ರಿಯೆ ನೀಡುವುದಿಲ್ಲ ಅನ್ನೋದಾಗಿಯೂ ಕೂಡ ಹೋರಾಟಕ್ಕೆ ಕಾರಣವಾಗಿದ್ದಂತ ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರ ಹಸ್ತಾಂತರ ವಿವಾದ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವುದಕ್ಕೆ ಈಗ ತೀರ್ಮಾನವನ್ನ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ಮುಂದಿನ ಸಿಎಂ ಆಯ್ಕೆಯನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಸಿಎಂ ಮಾಡ್ತಾರಾ, ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ, ಅಥವಾ ಯಾರನ್ನೇ ಸಿಎಂ ಮಾಡಿದ್ರು ಕೂಡ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತೆ, ಅಥವಾ ಹೈಕಮಾಂಡ್ ಹೇಗೆ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಈಗ ರಾಜೀನಾಮೆ ವಿಚಾರವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನೊಂದು ಕಡೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತುಂಬಾ ಭಾವುಕರಾಗಿರೋದು ಕೂಡ ಕಂಡು ಬಂದಿದೆ. ಬ್ರೇಕ್ಫಾಸ್ಟ್ ಸಭೆಯನ್ನ ಮುಗಿಸಿ ವಾಪಸ್ ಆಗ್ತಾ ಇರ್ತಾರೆ. ತೆರಳ್ತಾ ಇದ್ದಂತ ವೇಳೆ ರಾಜೀನಾಮೆ ನೀಡ್ತಾ ಇರುವಂತಹ ವಿಷಯ ನೆನೆದು ಸಂತೋಷ್ ಲಾಡ್ ಕೂಡ ಕಣ್ಣೀರನ್ನ ಇಟ್ಟಿದ್ದಾರೆ. ಹಾಗೆ ಮಾಧ್ಯಮಗಳಿಗೆ ತಾನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ತಿಳಿಸಿದ್ದಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿರುವಂತಹ ವಿಚಾರ ಅಥವಾ ಘೋಷಣೆ ಮಾಡಿರುವಂತಹ ವಿಚಾರ ಯಾವ ರೀತಿಯಾಗಿ ನೋವು ತಂದು ಕೊಟ್ಟಿದೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಒಟ್ಟಾರೆಯಾಗಿ ಇವರು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲೂ ಕೂಡ ಒಟ್ಟಾಗೆ ಇದ್ದವರು. ಒಟ್ಟಾರೆಯಾಗಿ ಈಗ ರಾಜೀನಾಮೆ ವಿಚಾರ ಅಂತ ಬಂದಾಗ ಕೆಲವೊಂದಿಷ್ಟು ಸಚಿವರಿಗೆ ನೋವಾಗಿದೆ, ದುಃಖ ಆಗಿದೆ. ಹಾಗಾಗಿ ಕಣ್ಣೀರನ್ನ ಹಾಕಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಮುಂದಿನ ಪ್ರೊಸೀಜರ್ ಆಗಿ ರಾಜೀನಾಮೆಯನ್ನು ನೀಡುವುದಕ್ಕೆ ಲೋಕಭವನಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬಣ ಎಂಟ್ರಿ ಕೊಡುತ್ತೆ. ಅಲ್ಲಿಯೂ ಕೂಡ ಸಾಕಷ್ಟು ಭದ್ರತೆ. ನಾನು ನಿನ್ನೆ ಡೆಲ್ಲಿಲಿದ್ದೆ, ಆದ್ರೂ ಸಹ ನಂಗೆ ಗೊತ್ತಿಲ್ಲ, ಅಲ್ಲೂ ಸಹ ನಮ್ಗೆ ಯಾವುದು ಮಾಹಿತಿ ಕೊಟ್ಟಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಬಂದೆ, ಅವರಿಗೂ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. 3 ಗಂಟೆ 4 ಗಂಟೆಗೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರು, ಬಿಟ್ರೆ ಗೊತ್ತಿಲ್ಲ. ಇನ್ನೊಂದು ಸರ್, ಇವಾಗ ಎಲ್ಲ ರಾಜೀನಾಮೆ ಎಲ್ಲ ಪ್ರೊಸೆಸ್ ಮುಗೀತು. ಇವಾಗ ನೀವು ಸಚಿವ ಸಂಪುಟದ ಪ್ರಮುಖ ಆಕಾಂಕ್ಷಿ ಆಗಿದ್ದೀರಿ. ನಿಮ್ಗೆ ಏನಾದ್ರೂ ಸಚಿವ ಸ್ಥಾನ ಸಿಗುತ್ತಾ ಅಂತ? ಸರ್, ಯಾವುದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸರ್. ರಾಜಕೀಯದಲ್ಲಿ ನಡೀತಾ ಇದೆ ಇದು. ಈ ಮುದ್ದೆ ಏನಾಗಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೇಳ್ತಾರೆ. ಆ ನಂತರ 3 ಗಂಟೆ ಮೇಲೆ ಏನನ್ನೋದು ಸಿಎಂ ಅವ್ರಿಗೆ ಈ ಬಗ್ಗೆ ಏನೋ ಹೇಳಿದ್ದೀರಾ? ಈಗ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ. ಇಷ್ಟು ದಿನ ಎಲ್ಲ ಯಾವುದು ಮಾತಾಡಿಲ್ಲ, ಯಾವುದು
ಎಲ್ಲ 1 to 1 ಅವರೇ ಮಾತಾಡಿದ್ದಾರೆ. ಬೆಳಗ್ಗೆಯಿಂದ ಅವರು ಟಿಫನ್ ಮಾಡ್ಕೊಂಡು ಅವರೇ ಮಾತಾಡಿದ್ದಾರೆ. ಈಗ 3:15ಗೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಸಚಿವರಿಗೆ ಧನ್ಯವಾದ ಹೇಳಿದರು, ಅವರ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರನ್ನು ಕೂಡ ಕೊಟ್ಟಿದೆ. ನಾಯಕತ್ವ ಬದಲಾವಣೆ ಅನ್ನುವಂತಹ ರಾಜಕೀಯ ಪ್ರಹಸನ ಇವಾಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಸಚಿವರೊಂದಿಗೆ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದು ವಾಸ್ತವಾಂಶ ಏನಿದೆ ಅದನ್ನು ಬಹಿರಂಗಪಡಿಸಿದ್ದಾರೆ. ತಾವು ರಾಜೀನಾಮೆಯನ್ನ ನೀಡ್ತಾ ಇರುವುದಾಗಿಯೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಬೆಳಗ್ಗೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ನಡೆದ ಉಪಹಾರ ಕೂಟಕ್ಕೆ ಸಂಪುಟದ ಎಲ್ಲ ಸಚಿವರು ಕೂಡ ಹಾಜರಾಗಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿ ಇವತ್ತು ಬೆಳಗ್ಗೆ ಉಪಹಾರ ಕೂಟದಲ್ಲೂ ಕೂಡ ಭಾಗಿಯಾಗ್ತಾರೆ. ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾರೆ. ಈ ವೇಳೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಇಬ್ಬರು ಪರಸ್ಪರ ಆಲಿಂಗಿಸಿ ಒಗ್ಗಟ್ಟು ಹಾಗೆ ಭ್ರಾತೃತ್ವವನ್ನು ಪ್ರದರ್ಶನ ಮಾಡಿದ್ದಾರೆ. ಉಪಹಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಚಿವರನ್ನ ಉದ್ದೇಶಿಸಿ ಔಪಚಾರಿಕವಾಗಿ ಮಾತನಾಡ್ತಾರೆ. ಈವರೆಗೂ ಕೂಡ ಉತ್ತಮ ಆಡಳಿತ ನೀಡೋದಕ್ಕೆ ಸಹಕರಿಸಿದ್ದಕ್ಕೂ ಕೂಡ ಧನ್ಯವಾದ ಅನ್ನೋದನ್ನೆಲ್ಲ ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆದರೆ ಕೆಲವು ಆಪ್ತರು ಮಾತ್ರ ಈಗ ಸಚಿವರು ಕಣ್ಣೀರನ್ನ ಹಾಕಿರುವಂತಹ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಕಳೆದ 3 ವರ್ಷಗಳಿಂದ ಭಾರಿ ಹಗ್ಗ ಜಗ್ಗಾಟಕ್ಕೆ
ಕಾರಣವಾಗಿದ್ದಂಥ ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರ ಹಸ್ತಾಂತರದ ವಿವಾದ ಕೊನೆಗೂ ಕೂಡ ತೆರೆಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜೀನಾಮೆ ಸಲ್ಲಿಸುವಂತ ತೀರ್ಮಾನವನ್ನು ಕೈಗೊಂಡ ನಂತರ ಬೆಳಗ್ಗೆ ಎಲ್ಲ ಸಂಪುಟ ಸಹೋದ್ಯೋಗಿಗಳನ್ನ ಕರೆದು ತಮ್ಮ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ಕೊನೆಯದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ರು. ಈ ಸಮಯದಲ್ಲಿ ಅವರು ರಾಜೀನಾಮೆ ನೀಡೋದಾಗಿಯೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ಮುಂದಿನ ಸಿಎಂ ಆಯ್ಕೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆಯಿಂದಲೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಿದ್ದು ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದಾಗಿ ಒಟ್ಟಾರೆಯಾಗಿ ಈಗ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ, ನಿರ್ಣಯ ಏನು ಅನ್ನೋದು ಕೂಡ ಕೇಳಿಬಂದಿದೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯ ಮಧ್ಯೆ ರಾಜ್ಯದಲ್ಲಿ ಮತ್ತೆ ಒಂದು ಕಡೆ ದಲಿತ ಸಿಎಂಗಾಗಿಯೂ ಕೂಡ ಕೂಗು ಕೇಳಿಬರ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಸಿಎಂ ಮಾಡುವಂತೆ ಕೂಗು ಕೇಳಿಬರ್ತಾ ಇದೆ. ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಒತ್ತಾಯಿಸಿ ಅಭಿಮಾನಿಗಳು ಕೆಲವೊಂದು ಕಡೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಮುಂದಿನ ಹೈಕಮಾಂಡ್ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಸದ್ಯ 4 DCM ಹುದ್ದೆಗಳ ಭಾರಿ ಲೆಕ್ಕಾಚಾರ ಕೂಡ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ರಾಜಕೀಯ ಹಿರಿತನ ಹಾಗೆ ಗೌರವಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬಾರದಂತೆ ನೋಡಿಕೊಳ್ಳೋದಕ್ಕೆ ಹೈಕಮಾಂಡ್ ಹಲವು ಪ್ರಮುಖ ಭರವಸೆಗಳನ್ನ ಕೂಡ ನೀಡಿದೆ. ಆದರೆ ಕೊಟ್ಟಂತ ಸೂಚನೆ ಏನಿದೆ ಅವೆಲ್ಲವೂ ಕೂಡ ಗೌಪ್ಯವಾಗಿಯೇ ಇದೆ. ಬಹಿರಂಗವಾಗಿ ಯಾರು ಎಲ್ಲಿಯೂ ಕೂಡ ಹೇಳ್ಕೊಳ್ಬಾರ್ದು ಅನ್ನುವಂತ ಸೂಚನೆಯನ್ನ ಕೂಡ ಈಗ ಹೈಕಮಾಂಡ್ ನೀಡಿದೆ. ಹಾಗೆ ಎರಡನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಬಹಳ ಅತ್ಯಾಪ್ತರಾಗಿದ್ರು ಸಿದ್ದರಾಮಯ್ಯ ಅವರ ಜೊತೆಗೆ ಸಂತೋಷ್ ಲಾಡ್ ಅವರು. ಆದರೆ ಬ್ರೇಕ್ಫಾಸ್ಟ್ ಸಭೆ ಮುಗಿದ ನಂತರದಲ್ಲಿ ಹೊರಬಂದಂತ ಸಂದರ್ಭದಲ್ಲಿ ಭಾವುಕರಾಗಿರುವಂತಹ ಕ್ಷಣ ಇದು. ಅಂದ್ರೆ ರಾಜೀನಾಮೆ ವಿಚಾರವಾಗಿ ಏನು ಫೈನಲ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ, ಹಾಗೆ ಮಾಧ್ಯಮದವರು ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ತಾನು ಏನನ್ನ ಕೂಡ ಮಾತನಾಡುವುದಿಲ್ಲ ಅಂತ ಹೇಳಿ ಮೌನವಾಗಿಯೇ ಹೊರಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಇವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಸಚಿವರ ಜೊತೆಗೆ ಯಾವ ರೀತಿಯಾಗಿ ಆತ್ಮೀಯತೆಯನ್ನ ಹೊಂದಿದ್ರು, ಆತ್ಮೀಯವಾಗಿರುವಂತಹ ಒಡನಾಟ ಅವರಲ್ಲಿ ಇತ್ತು, ಅತ್ಯಾಪ್ತತೆ ಹೇಗಿತ್ತು ಅನ್ನೋದು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದೀಗ ಮುಂದಿನ ಪ್ರೊಸೀಜರ್ ಏನಿದೆ ರಾಜೀನಾಮೆ ಆ ವಿಚಾರವಾಗಿಯೂ ಕೂಡ ಮುಂದೆ ನಡೆಯುತ್ತೆ. ಹಾಗಾಗಿ ಲೋಕಭವನದಲ್ಲಿ ಈಗ ಸಾಕಷ್ಟು ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಬಣ ಕೂಡ ಅಲ್ಲಿಗೆ ಎಂಟ್ರಿ ಕೊಡುತ್ತೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನ ಮಾಡಿ ಜೊತೆಗೆ ಕೆಲವೊಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಅವರ ಕೂಗು ಕೂಡ ಕೇಳಬಂದಿತ್ತು. ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ವರಿಷ್ಠರು ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಹೇಳಿ ಸಾಕಷ್ಟು ಬಾರಿ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಏನು ಮಾತನಾಡ್ತಾರೆ ಅಥವಾ ಅವರು ಏನು ನಿರ್ಧಾರ ಮಾಡ್ತಾರೆ ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದೇ ರೀತಿಯಾಗಿಯೇ ವರಿಷ್ಠರು ನೀಡಿರುವಂಥ ಸೂಚನೆ ಏನಿದೆ ಅದನ್ನು ಸಿಎಂ ಸಿದ್ದರಾಮಯ್ಯನವರು ಇದೀಗ ನಡೆಸಿಕೊಂಡು ಬಂದಿದ್ದಾರೆ. ಬಹಳ ಆತ್ಮೀಯವಾಗಿಯೇ ತಮ್ಮ ಅಧಿಕಾರದ ಸ್ಥಾನ ಏನಿತ್ತು, ಸಿಎಂ ಸ್ಥಾನವನ್ನು ಏನು ಅಲಂಕರಿಸಿದ್ರು ಆ ಒಂದು ರಾಜೀನಾಮೆ ವಿಚಾರವಾಗಿಯೂ ಕೂಡ ಈಗ ಗೌರವದಿಂದಲೇ ತಿಳಿಸಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರ ನಡೆಯೂ ಕೂಡ ಇದೆ, ಆಶೀರ್ವಾದವನ್ನ ಪಡೆದುಕೊಳ್ಳುವಂಥದ್ದು, ತಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಳ ಜಗಳ ಇಲ್ಲ, ಒಟ್ಟಾಗಿ ಇದ್ದೇವೆ ಅನ್ನುವಂಥ ಸಂದೇಶವನ್ನ ಈ ಹಿಂದೆಯಿಂದಲೂ ಕೂಡ ಹೇಗೆ ತಲುಪಿಸ್ತಾ ಇದ್ರು ಅದೇ ರೀತಿಯಾಗಿ ರಾಜೀನಾಮೆ ವಿಚಾರದ ಘೋಷಣೆ ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ಅದೇ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಆ ಒಂದು ವರ್ತನೆಯೂ ಕೂಡ DK ಶಿವಕುಮಾರ್ ಅವರಿಂದ ಕಂಡು ಬಂದಿದೆ. ಒಟ್ಟಾರೆಯಾಗಿ ಹೈಕಮಾಂಡ್ಗೆ ಈಗ ಒಂದು ಕಡೆ ಫ್ರೀ ಆಗಿದ್ರೂ ಕೂಡ ಮುಂದಿನ ಸಿಎಂ ಯಾರು ಅನ್ನುವಂಥ ವಿಚಾರವನ್ನ ಹೇಗೆ ತಲುಪಿಸ್ತಾರೆ ಅಥವಾ ಒಂದು ವೇಳೆ DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ನೀಡಿದ್ರೆ ಸಿಎಂ ರೇಸ್ನಲ್ಲಿ ಇರುವಂತ ಉಳಿದ ನಾಯಕರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ಅವರನ್ನ ಹೇಗೆ ಸಮಾಧಾನ ಪಡಿಸಬೇಕು, ಅವರನ್ನ ಹೇಗೆ ಮನವೊಲಿಸಬೇಕು ಅನ್ನೋದು ಕೂಡ ಈಗ ಹೈಕಮಾಂಡ್ಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಒಟ್ಟಾರೆಯಾಗಿ ಸದ್ಯ ಈಗ ರಾಜೀನಾಮೆ ನೀಡಿದ ನಂತರದಲ್ಲೇ ಮುಂದೆ ಏನಾದರೂ ನಾಳೆ CLP ಸಭೆ ನಡೆಯುತ್ತಾ, ಆ ಸಭೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನೋದನ್ನ ಘೋಷಣೆ ಮಾಡ್ತಾರಾ, ಇವೆಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಏನ್ ಹೇಳ್ತೀರಿ ಸಾಹೇಬ್ರೆ? ಅವ್ರು ನಿಲ್ಸಲ್ಲ, ಹಿಂದೆ ಹೋಗೋಣ ನೀವು. ಮುಂದೆ ಬಂದ್ರೆ ಹೋಗ್ತಾ ಇದೆಯಾ ನೀನು?
ಏನ್ ಹೇಳ್ತೀರಿ ಸಾಹೇಬ್ರೆ? ಅವ್ರು ನಿಲ್ಸಲ್ಲ, ಹಿಂದೆ ಹೋಗೋಣ ನೀವು. ಹೋಗಿ ಸಾಹೇಬ್ರೆ, ಒಂದ್ಸಲ ನೀವು ಹೋಗಿ. ಸರ್ ಮಾತಾಡಿ ಸರ್, ಸರ್ ಮಾತಾಡಿ ಸರ್. ಇಮೋಷನಲ್, ಯು ಆರ್ ಗೆಟಿಂಗ್ ಇಮೋಷನಲ್. ಸರ್ ಏನೇನು ಸರ್ಕಾರದ ಬಗ್ಗೆ ಸರ್? ಸರ್ ಸರ್ ಏನೇನು ಮಾತಾಡಿ ಸರ್? ಸರ್ ಮಾತಾಡಿ ಸರ್, ಸರ್ ಮಾತಾಡಿ ಸರ್, ಬಿಡಿ ಸರ್, ಮಾತಾಡಿ ಸರ್, ಒಂದು ಕಡೆ ನಾಯಕತ್ವ ಬದಲಾವಣೆಯ ಕುರಿತಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಆಕ್ರೋಶಗಳು ಭುಗಿಲೆದ್ದಿದ್ವು, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಫೈನಲ್ ಸ್ಟೇಜ್ಗೆ ಹೋಗಿ ತಲುಪಿದ್ದಾರೆ. ಒಂದು ಕಡೆ ಬ್ರೇಕ್ಫಾಸ್ಟ್ ಸಭೆ ಅಂತ್ಯಗೊಂಡಿದೆ, ಅಲ್ಲಿಂದ ಹೊರಬರುವಂತಹ ಸನ್ನಿವೇಶ ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ರಿ. ಅಂದರೆ ಸಾಕಷ್ಟು ಜನ ಸಚಿವರು ಭಾವುಕರಾಗಿದ್ದಾರೆ. ಆವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ವಿಚಾರವಾಗಿ ಘೋಷಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಬಹಳ ಅತ್ಯಾಪ್ತರಾಗಿದ್ದಂತಹ ಕೆಲ ಸಚಿವರು, ಸಿಎಂ ಸಿದ್ದರಾಮಯ್ಯ ಇಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಹ ಕೆಲವು ಸಚಿವರಿಗೆ ಈಗ ಬಹಳಷ್ಟು ಬೇಸರ ಆಗಿದೆ. ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ಹಾಗಾಗಿ ಈಗ ರಾಜೀನಾಮೆ ಘೋಷಣೆಯ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ಸಿದ್ದರಾಮಯ್ಯ ಅವರು ತಮ್ಮದೇ ಆಗಿರುವಂತಹ ಸಾಕಷ್ಟು ಕೊಡುಗೆಯನ್ನು ಕೂಡ ನೀಡಿದರು. ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡಿದರು. ರಾಜ್ಯದ ಜನಸಾಮಾನ್ಯ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಶಕ್ತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ರು. ವಿತ್ತೀಯ ಶಿಸ್ತು ಮತ್ತು ಆಡಳಿತವನ್ನು ಮಾಡಿದ್ರು. ಬಜೆಟ್ ಮಂಡನೆಯಲ್ಲಿ ನಿಸ್ಸೀಮರಾಗಿದ್ದು ರಾಜ್ಯದ ಆರ್ಥಿಕತೆಯನ್ನ ಸಮತೋಲನದಲ್ಲಿಟ್ಟುಕೊಂಡು ಬೃಹತ್ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಿಕೊಂಡು ಬಂದಿದ್ರು. ಹಾಗೆ ಕೆಲವೊಂದಿಷ್ಟು ಸಾಮಾಜಿಕ ಕಲ್ಯಾಣ ಕೆಲಸಗಳನ್ನ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಇದೀಗ ರಾಜೀನಾಮೆ ಘೋಷಣೆಯನ್ನ ಮಾಡಿದ್ದಾರೆ. ಸರ್ ಎಂತ ಅಂತದ್ದು ಏನಾಗಿದೆ ಸರ್? ಸರ್ ಸರ್ ಯಾಕೆ ಆಡ್ತಾ ಇದ್ದೀರಿ ಸರ್? ಸರ್ ಎಂತ ಅಂತದ್ದು ಏನಾಗಿದೆ ಸರ್? ಸರ್ ಸರ್ ಯಾಕೆ ಆಡ್ತಾ ಇದ್ದೀರಿ ಸರ್? ಸರ್ ಎಂತ ಅಂತದ್ದು ಏನಾಗಿದೆ ಸರ್? ಸರ್ ಸರ್ ಯಾಕೆ ಆಡ್ತಾ ಇದ್ದೀರಿ ಸರ್? ಸರ್ ಎಂತ ಅಂತದ್ದು ಏನಾಗಿದೆ ಸರ್?
ಗೊತ್ತಾ ಅಂತದ್ದು ಏನಾಗಿದೆ ಸರ್? Sir, why are you crying? Why are you crying? Is CM resigned, sir? Is CM